ಶಿರಸಿ ನಗರದ ಮರಾಠಿಕೊಪ್ಪ ಪುಟ್ಟನಮನೆ ರಸ್ತೆಯ ಶ್ರೀ ನಾಗಾಶ್ವತ ಕಟ್ಟೆ ಸೇವಾ ಸಮಿತಿಯಿಂದ 39ನೇ ವರ್ಷದ ಕಾರ್ತಿಕೋತ್ಸವ ಬುಧವಾರ ಅತ್ಯಂತ ಭಕ್ತಿ ಸಂಭ್ರಮದಿಂದ ನಡೆಯಿತು. ಕಾರ್ತಿಕೋತ್ಸವದ ಪ್ರಯುಕ್ತ 3 ಮುತ್ತು ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ತಮ್ಮ ತಂದೆ ದಿವಂಗತ ವಸಂತ ಶೆಟ್ಟಿ ಅವರ ನೆನಪಿನಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಗರದ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬುಧವಾರ ಬೆಳಗ್ಗೆ 9:30ರಿಂದ ನವಗ್ರಹ ಪೂರ್ವಕ ನಾಗಮೂಲ ಮಂತ್ರ ಹವನ ಹಾಗೂ ಪುರುಷ ಸೂಕ್ತ ಹವನ, ಮಧ್ಯಾಹ್ನ 12:30ರಿಂದ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಮತ್ತು ಸಾಯಂಕಾಲ 5:30ರಿಂದ ದುರ್ಗಾದೀಪ ನಮಸ್ಕಾರ ಬಳಿಕ ಕಾರ್ತಿಕ ದೀಪೋತ್ಸವ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕಟ್ಟೆ ಸೇವಾ ಸಮಿತಿಯ ಅಧ್ಯಕ್ಷ ಸಂತೋಷ್ ಮೊಗೇರ್, ಉಪಾಧ್ಯಕ್ಷ ಸೂರಜ್ ಕೆವಿ, ಕಾರ್ಯದರ್ಶಿ ನಾಗೇಂದ್ರ ಶೆಟ್ಟಿಗಾರ್, ಖಜಾಂಚಿ ಕಿರಣ್ ಹೊನ್ನಿ ಹಾಗೂ ಯುವಕ ಮಂಡಳಿಯ ಅಧ್ಯಕ್ಷ ಉಪೇಂದ್ರ ಮೇಸ್ತಾ, ಗೌರವಾಧ್ಯಕ್ಷ ನಾಗರಾಜ್ ಶೆಟ್ಟಿ, ಮಹಿಳಾ ಮಂಡಳಿ ಅಧ್ಯಕ್ಷ ಕಲ್ಪನಾ ಶೆಟ್ಟಿ, ಚಂದ್ರಶೇಖರ್ ಮಾದನ್ಗೇರಿ ಇತರರು ಇದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.